ಜೀವ ಬಂತು. ಯಾಕಂತೀರಾ, ಈ ರೋಡ್ನಾಗೆ ರಾಬ್ರಿ ಬೇರೆ ಆಗ್ತಾವಂತ ಹೇಳ್ಬಿಟ್ರು ನೋಡಿ. ಲಾಕ್ ಮಾಡಿಲ್ಲ. ಸ್ವಾಗತಂ ಸುಸ್ವಾಗತಂ. ಬೆಳಗಿನ ಶುಭೋದಯದೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿರುವ ನಾನು ನಿಮ್ಮ NS ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಚೇಗುಂಟೆಯಿಂದ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದೆ ವಿಡಿಯೋದಾಗ ನೋಡ್ದಂಗೆ ಬಂದು ರಾತ್ರಿ ಡಾಬಾದಾಗ ಮಕ್ಕೊಂಡಿದ್ದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ ಬೆಳಗ್ಗೆಯಿಂದ ಕಂಟಿನ್ಯೂ ಹೊಡೆದು. ಯಾಕಂದರೆ ಮೊನ್ನೆ ನೈಟ್ ನಿದ್ದಿರಲಿಲ್ಲ, ನೈಟೇ ಲೋಡ್ ಆಗಿದ್ದು. ಹಂಗಾಗಿ ರಾತ್ರಿನೇ ಅಲ್ಲೇ ಬಂದು ಮಕ್ಕೊಂಡೆ. 8 ಗಂಟೆಗೆ ಸ್ಟಾಪ್ ಮಾಡಿದ್ದು. ನಾನು ಇನ್ನೂ ಹೋಗ್ತಿದ್ದೆ ಶಾತ್ನಗರ ಟೋಲ್ಗನ. ಅಲ್ಲಿಂದ ಬಿಟ್ಟರೆ ಶಾತ್ನಗರ ಟೋಲ್ಗೆ ಹೋಗ್ಬೇಕು ಡಾಬಾ ಸಿಗ್ಬೇಕಂದ್ರೆ. ಅಲ್ಲಿ ಹೋಗಿ ಯಾವುದೂ ಡಾಬಾ ಸಿಗ್ತಿದ್ದಿಲ್ಲ ನನಗೆ. ಇವಾಗ ಅಲ್ಲೇ ಒಂಥರ ಆಗೋದು ತಲೆ ನೋಯೋದು ನನಗೆ. ಇನ್ನೇನು ಇಲ್ಲಿ ಬಂದು ಮೆಡಿಚಲ್ನ ಜಾಮ್ ದಾಟಿ ರಿಂಗ್ ರೋಡ್ ಹತ್ತಷ್ಟೊತ್ತು 10 ಗಂಟೆ ಆಗೋದು. 10 ಗಂಟೆಗೆ ರಿಂಗ್ ರೋಡ್ ಹತ್ತಿದ್ರೆ 11:30 12 ಗಂಟೆ ಆಗ್ಬಿಡೋದು. ರಿಂಗ್ ರೋಡ್ ಇಳಿಯೋಷ್ಟೊತ್ತಿಗೆ ಟೋಲ್ ಗೇಟ್ಗೆ ಹೋಗೋಷ್ಟೊತ್ತಿಗೆ 1 ಗಂಟೆ ಆಗೋದು. ಅಲ್ಲಿವರೆಗೂ ಓಡ್ಸೋಕ್ಕೆ ಆಗ್ತಿದ್ದಿಲ್ಲ. ಮೇನು ಒಂಚೂರು ಸುಸ್ತಾದ್ರೆ ನಿಲ್ಸ್ಕೊಂಡು ಇತ್ಲಾಗ ಓಡಾಡ್ಕೊಂಡು ಸುಧಾರಿಸ್ಕೊಂಡು ಹೋಗ್ಬೋದು. ನಿದ್ದೆ ಇಲ್ಲ ಅಂದರೆ ಹೋಗೋಕ್ಕಾಗೋದಿಲ್ಲ. ಮೇನ್ ಪಾಯಿಂಟ್ ಇರೋದು ನಿದ್ದೆ. ಅದಕ್ಕೆ ನಾವೇನು ಇವತ್ತೇನು ಖಾಲಿ ಮಾಡೋಂಗೇ ಇಲ್ಲ. ಇನ್ನು 700 ಕಿಲೋಮೀಟ್ರ್ ಐತೆ. ಆರಾಮಾಗಿ ಬೆಳಗ್ಗೆ ಎದ್ದು ಬಿಟ್ರೂ ಇವತ್ತು ನೈಟು 12-1 ಗಂಟೆಗೆ ಹೋಗ್ಬೋದು ಅಂಥೇಳಿ ಅಲ್ಲೇ ಮುಖಂಡ. ಇನ್ನೊಂದು ಗಾಡಿ ಇತ್ತ ಜೊತೆಗೆ, ನೇವತಿ ಗಾಡಿ. ಅವನು ಲೊಕೇಶನ್ ಹಾಕಿ ನಾನು ಹೋಗ್ತೀನಿ ಅಂತ. ನನಗಿನ್ನ 100 ಕಿಲೋಮೀಟ್ರ್ ಹಿಂದೆ ಇದ್ದು ಹೋಗಂತೇಳಿ ಲೊಕೇಶನ್ ಹಾಕಿದೆ. ನಾನು ಇನ್ನೂ ಡಾಬಾದು ಲೊಕೇಶನ್ ಹಾಕ್ಸ್ಕೊಂಡಿದ್ದ ಗುರು. ಬರಲೇ ಇಲ್ಲ ಅವನು. ಫೋನ್ ಮಾಡಿದ ಪಾಪ, ನಾನೇ ಎತ್ತಿಲ್ಲ. ನಾನು ಅಷ್ಟೊತ್ತಿಗೆ ಅಲ್ಲೇ ನಿದ್ದೆನೇ ಹೋಗ್ಬಿಟ್ಟಿದ್ದೆ 9:15 ಅಷ್ಟೊತ್ತಿಗೆ. ಇಲ್ಲೇ ನಾನು ಆಮೇಲೆ ಫೋನ್ ಮಾಡಬೇಕು. ಹೋಗಿದ್ರೆ ಹೋಗಿರ್ತಾನೆ, ಇಲ್ಲ ಮಕ್ಕೊಂಡಿರ್ತಾನೆ ಅಷ್ಟೇ. ಒಟ್ಟು ಲೊಕೇಶನ್ ಏನು ಹಾಕಿದ್ನಿ, ಆಮೇಲೆ ಹೋಗಿರಲ್ಲ. ಹೋದ್ರೆ ಇವತ್ತು ಸಾಯಂಕಾಲದ ಅಷ್ಟೊತ್ತಿಗೆ ಖಾಲಿ ಆದ್ರೆ ಆಗ್ಬೋದು ಅಷ್ಟೇ ನೋಡಿ. ಮೆಡಿಚಲ್ ಇನ್ನು 15 ಕಿಲೋಮೀಟ್ರ್ ಐತೆ. ಟಾಟಾ ಮೋಟಾರ್ಸ್ ಬೋರ್ಡ್ ಐತೆ, ಶೋರೂಮು ಎಲ್ಲೈತೆ ಅಂತ ಗೊತ್ತಿಲ್ಲ. ಅಲ್ಲಿ ಟಾಟಾ ಮೋಟಾರ್ಸ್ ಐತೆ. ಕಮರ್ಷಿಯಲ್ ವೆಹಿಕಲ್ಲು ಕಾರಿಂದ ಒಂದು ಗೊತ್ತಿಲ್ಲ. ನೋಡೋದು ವೀರ್ಯತ ಇದು ಡೆಫಿನ್ ತೆಗೆದಿದ್ರೆ ಡೆಫ್ ಹಾಕ್ಸ್ಕೊಂಡು ಹೋಗೋದು. ಯಾವುದೋ ಒಳಗೆ ಬೇರೆ ಐತೆ ಟಾಟಾ ಮೋಟಾರ್ಸ್ ಅಂತ ಹೇಳ್ಬೋದು. ಶೋರೂಮ್ ಗುರು ಇನ್ನೂ ಬೀಗನೇ ತೆಗ್ದಿಲ್ಲ ಅವರು. ಬೀಗ ತೆಗೆದಿದ್ರೆ ಡೆಫ್ ಹಾಕ್ಸ್ಬೇಕಾಯ್ತು. ಬೀಗ ತೆಗೆದಿದ್ದು ಏನು ಮಾಡ್ತಿಲ್ಲ ಹೋಗಿ ನೋಡೋಣ ಬನ್ನಿ. ಇನ್ನೂ 2 ಪಾಯಿಂಟ್ ಐತೆ. ಆ ಕಡೆಗೆ ಹೋಗಿ ರಿಂಗ್ ರೋಡ್ ಇಳ್ದೋದಕ್ಕೆ ಹಾಕ್ಸೋಣಂತೆ. ಅಲ್ಲೊಂದು ಶೋರೂಮ್ ಐತೆ. ಎಲ್ಲಿಗೆ ಒಂದಿದ್ರು ಮದುವೆಲ್ಲ ಗದ್ವಾಲ್ ಹತ್ರ ಅರುಂಧತಿ ಪಿಕ್ಚರ್ ತೆಗೆದಾರಲ್ಲ, ಅಲ್ಲೊಂದು ಶೋರೂಮ್ ಐತೆ. ಆ ಶೋರೂಮ್ನಾಗ ಹಾಕ್ಸೋಣಂತೆ. ಬನ್ನಿ ರಿಂಗ್ ರೋಡ್ ಹತ್ತಿ ಸಿಗೋಣ. ರಿಂಗ್ ರೋಡಿಗೆ ಬಂದು ನೋಡಿ. ಇವಾಗ 80 ಕಿಲೋಮೀಟ್ರ್ ನಾನ್ ಸ್ಟಾಪ್ ಹೋಗ್ತಾ ಇರೋದು. ಮೇನು ಮೆಡಿಚಲ್ನಾಗೆ ಜಾಮ್ ಆಗೋಕ್ಕೆ ಕಾರಣ ಏನಂದರೆ ಫ್ಲೈವರ್ ಕೆಲಸ ಮಾಡ್ತಿದ್ದಾರೆ ಆ ಕಡೆ. ಅದು ಪೂರ್ತಿ ರೋಡು ಮಾಡಿಲ್ಲ, ಅರ್ಧಂಬರ್ಧ ರೋಡ್ ಮಾಡಿ ಕೈ ಬಿಟ್ಟಿದ್ದಾರೆ. ಅದಕ್ಕೆ ಜಾಮ್ ಆಗ್ತಿರೋದು. ಎಲ್ಲ ಗುಂಡೆಕ್ಕೆ ಯಾರು ಹೋಗಲ್ಲ, ಎಲ್ಲ ಒಳ್ಳೆ ಚೆನ್ನಾಗಿರೋ ರೋಡ್ ಮೇಲೆ ಬರೋದು. ಕಾರ್ನರಾಗಲಿ ಬೈಕ್ನರಾಗಲಿ. ಅದಕ್ಕೆ ಅಲ್ಲಿ ರೋಡ್ ಜಾಮ್ ಆಗ್ತಿರೋದು. ಏನೋ ಹೊಸ್ದಾಗಿ ಬೋರ್ಡ್ ಬೇರೆ ಹಾಕಿದ್ದಾರೆ, ಗಾಡಿ ನಿಲ್ಸಂಗಿಲ್ಲ ಅಂತೇಳಿ. ಆದರೂ ನಿಲ್ಲಿಸಿದ್ದಾರೆ. ಏನೇ ಅವರು ಕೆಳಗೆ ಮಾಡಿ ಕಾರ್ ಮ್ಯಾಕ್ ಮಾಡಿ ಏನು ಮಾಡಿದ್ರೂ ಬಿಡಲ್ಲ. ನಿಲ್ಲಿಸಿ ಟೈರ್ ಚೆಕ್ ಮಾಡ್ಕೊಂಡೇ ಹೋಗೋದು ನಾವು ಮುಂದಕ್ಕೆ. ಅವ್ರು ಈ ಥರ ಫೈನ್ ಹಾಕ್ತಾರೆ ಅಂತೇಳಿ ಬಿಡೋಕ್ಕಾಗುತ್ತಾ? ನೋಡ್ಗುರು ಅವನು ಯಾರೋ ಸೆಂಟ್ರಾಗ ಆ ಥರ ಹೋಗ್ಬಾರ್ದು. ಇವರಿಬ್ರು ಕರೆಕ್ಟಾಗಿ ಜೊತೆಗೆ ಹೋಗ್ತಾರೆ, ಹಿಂದೆ ಮುಂದೆ ಹೋಗಲ್ಲೇನಿಲ್ಲ. ನಾನು ಹೋಗ್ಬಾರ್ದು ನೀನು ಹೋಗ್ಬಾರ್ದು ಅಂತೇಳಿ ಮನಸ್ಥಿತಿ ಇರೋದು ಇವ್ರಿಗೆ. ಇಲ್ಲ ಇವನು ಈ ಕಡೆ 4 ವೀಲರ್ನ ಸ್ಪೀಡಾಗಿ ಹೋಗ್ಬೇಕು, ಇಲ್ಲ ಅವ್ನು ಸ್ಪೀಡಾಗಿ ಹೋಗ್ಬೇಕು. ಹಂಗಲ್ಲ, ಇವನು ಮುಂದೆ ಅವ್ನು ಹೋಗ್ತದಾನಂದ್ರೆ ಅವ್ನು ಸಮ್ಮುಖಕ್ಕೆ ಹೋಗ್ತಿರೋದು. ಇವನು ಅಲ್ಲಿ ಸೆಂಟ್ರಾಗಿ ಗಾಡಿ ಪಾಸ್ ಆಗಲ್ಲ. ಆ ಕಡೆ ಇವ್ನು ಹೋಗ್ತಾನೆ ನೋಡಿ, ಹಂಗೆ ಹೋಗ್ಬೇಕಾಗತ್ತೆ. ನಾವು ನೋಡೋಣ ಇವತ್ತು ರಿಂಗ್ ರೋಡ್ ಇಳ್ದು ಅಡುಗೆ ಅನ್ನ ಮಾಡೋಣ ಏನು ಇದು ತಿಂಡಿ ಇಡ್ಲಿ ಪಡ್ಲಿ ತಿನ್ನೋಣ ನೋಡೋಣಂತೆ. ರಿಂಗ್ ರೋಡ್ ಇಳ್ದು ಸಿಗೋಣ ಬನ್ನಿ. 8 ಗಂಟೆಗೆ ರಿಂಗ್ ರೋಡ್ ಇಳ್ದು ನೋಡಿ. ಎಕ್ಸ್ಪ್ರೆಸ್ ಎಲ್ಲ ನಾನ್ ಸ್ಟಾಪ್ ಬಂದೀನಿ. ಇವಾಗ ಇಲ್ಲಿಂದ ಒಂಚೂರು ಶಾತ್ನಗರ್ ಹೋಗೋವರೆಗೂ ಜಾಮ್ ಇರ್ತದೆ ನಮಗೆ. ಶಾತ್ನಗರ್ಗೆ ಹೋದರೆ ಜಾಮ್ ಇರಲ್ಲ ಅಷ್ಟೊಂದು. ಶಾತ್ನಗರ್ಗೆ ಹೋಗೋ ತಕ್ಕ ಅಷ್ಟೇ ಜಾಮು. ಆಮೇಲೆ ಅಲ್ಲಿ ಶಾತ್ನಗರ್ ದಾಟಿದ ಮೇಲೆ ಎಲ್ಲ ತಿಂಡಿಗೆ ನಿಲ್ಸಿದ್ರೆ ಆಯ್ತು. ಫಾಸ್ಟ್ ಫುಡ್ಡಿಗೆ ನಿಲ್ಸೋಣ. ಇಡ್ಲಿ ವಡೆ ಹೋದ್ರೆ ಆಯ್ತು.
ನೀರು ಐತೆ, ಅದು ಆಗಲ್ಲ. ಅದೇನು ಐತೋ ಇಲ್ಲ ಗೊತ್ತಿಲ್ಲ. ರಾತ್ರಿ ಒಂದು ಸ್ವಲ್ಪ ಉಳಿಸಿತ್ತು ಅಷ್ಟೇ. ಇಲ್ಲಾಂದರೆ ನೋಡೋದಿಲ್ಲ ಅಂದರೆ ಸ್ಟವ್ ಹಚ್ಚೋದಂತೆ, ಇಲ್ಲಾಂದರೆ ಊಟ ಮಾಡಿ ಹೋಗ್ತಾ ಇರೋದೆ ಫ್ಯಾಕ್ಟ್ರಿಗೆ. ಯಾವುದೋ ಇದು ಬೇರೆ ಒಳಗೆ ಬಂದತ್ತೆ ಅನ್ಬಿಟ್ಟು ಇದು ಬರೋಕ್ಕೆ ಎಲ್ಲಿಂದ ಬಂತೇನೋ ಬಿಡ್ತಿ ತಿಂಡಿ ನಿಲ್ಲಿಸ್ದೆ ಗುರು. ಟೈರೆಲ್ಲ ಓದ್ತಾ ಇದ್ದಾವೆ. ತಿಂಡಿ ತಿನ್ನೋಣ ಅಂತೇಳಿ ನಿಲ್ಲಿಸ್ದೆ. ಇವಾಗ ಗುರು ಅಂತಾನೆ ಲೂಸ್ ಆಗಿಬಿಟ್ಟವು ನೋಡಿ, ಲೂಸ್ ಆಗಿಬಿಟ್ಟತ್ತೆ ಇಲ್ಲ ಬಂತು. ಅದೇನು ಲೂಸ್ ಆದರೂ ಮಾಲೇನು ಸರ್ಕಣಲ್ಲ. ಯಾಕಂತೀರ, ಅದೊಂಥರ ಕತ್ರಿ ಹೊಡಿತಾರೆ ಅವರು. ಆ ಕತ್ರಿ ಹೊಡಿಸಿದ್ರೆ ಎತ್ಲಾಗ ಜರುಗಲ್ಲ, ಏನಾಗಲ್ಲ. ಟೈರೆಲ್ಲ ಕರೆಕ್ಟ್ ಇದ್ದಾವೆ. ಇದೊಂದು ಟೈರ್ ಗುರು ತುಮಕೂರಿನಾಗ ಪಲ್ಟಿ ಮಾಡಿಸಿದ್ದೆ. ಒಳಗಿನ ಟೈರ್ ಹೆಂಗೆ ಹೋಗ್ಬಿಟ್ಟು ನೋಡಿ. ತಿಂಡಿ ತಿಂದು ಸಿಗೋಣ ಬನ್ನಿ. ತಿಂಡಿ ತಿಂದು ಬಂದು ನೋಡಿ, ಕೃಷ್ಣಾ ನದಿ ಇದು ಕರ್ನೂಲ್ ಹತ್ರ ಇರೋದು. ಇಲ್ಲಿಗೆ ಬಂದುಬಿಟ್ವಿ. ಇನ್ನೇನು ಬಾರ್ಡ್ರು ಇನ್ನೊಂದು ಸ್ವಲ್ಪ ದೂರ ಐತೆ ಅಷ್ಟೇ. ಕೃಷ್ಣಾ ನದಿ ಇದು ಫುಲ್ ನೀರು ಬರ್ತಾಯಿದೆ ಗುರು, ಭಾಳ ನೀರು ಬರ್ತಾಯಿದೆ ನೋಡಿ. ನಾನು ಬಂದಾಗ ನೀರೇ ಇರಲಿಲ್ಲ. ಎಷ್ಟು ಬಂದು ಕಣ್ಣಿಗೆ ಕಾಣೋವರೆಗೂ ನೀರೇ ಕಾಣ್ತೈತೆ. ಯಾಕೆ ತೂಗುಡಿಕೆ ಬಂದಂಗೆ ಆಗ್ತೈತೆ. ಎಲ್ಲ ಟೀ ಕುಡಿಬೇಕು. ಇವಾಗ ದೋಸೆ ಪೂರಿ ತಿಂದು ಬಂದಲ್ಲ, ಅದಕ್ಕೆ ಹಂಗೆ ಆಗತ್ತೆ. ಎಲ್ಲನೂ ನಿಲ್ಲಿಸಿ ಒಂದು ಟೀ ಕುಡಿದ್ರೆ ಸರ್ ಹೋಗ್ತೈತೆ. ಬನ್ನಿ ಎಲ್ಲ ನಿಲ್ಲಿಸಿ ಟೀ ಕುಡಿದು ಸಿಗೋಣ. ತೆಲಂಗಾಣ ಬಾರ್ಡ್ರ್ ದಾಟಿ ಆಂಧ್ರದಾಗ ಹೋಗ್ತಾ ಇದೀವಿ ನೋಡಿ. ಆಂಧ್ರ ಎಂಟ್ರಿ ಆಗಿ ಹೋಗ್ತಾ ಇದೀವಿ ಅಲ್ಲೇ. ಏನು ಗುರು ಜನಗಳು ಬಾರ್ಡ್ರ್ನಾಗೆ. ಅಲ್ಲಿ ವಿಪರೀತ ಗುಂಡಿ ಬಿದ್ದಿದ್ದಾವೆ. ಆ ಗುಂಡೆ ಕೊಡಿ ಗಾಡಿ ಅಂತಾನೆ. ಅದರ ಕಿಳಿದ್ರೆ ಬ್ಲೇಡೋ ಇಲ್ಲ ಪರ್ಚ್ ಬೋಲ್ಟ್ ಕಟ್ ಆದರೆ ಏನು ಮಾಡ್ತಾರೆ, ಅದು ಲಟಕ್ ಅಂತವೆ. ನಾನೇನು ಮಾಡಿದೆ, ರೋಡ್ ಮೇಲೆ ನಿಲ್ಲಿಸ್ದೆ. ಒಳಗೆ ತಗೊಂಬಂದ. ಫಸ್ಟ್ ಮಣ್ಣು ಹಾಕಲೆ ಕೆಪ್ರದುಲ್ಲೆ ಅಂತೇಳಿ ಬೈದು, ಫಸ್ಟು ಮಣ್ಣು ಹಾಕ್ಸು ರೋಡ್ ಮಾಡಿಸು, ಆಮೇಲೆ ಒಳಗೆ ಬರ್ತಾವೆ ಗಾಡಿ ಅಂತೇಳಿ ರೋಡ್ ಮೇಲೆ ನಿಲ್ಲಿಸೋಗಿದ್ದು ನಾನು. ಎಲ್ಲ ಸರ್ವಿಸ್ ರೋಡ್ ಆಗುತ್ತೆ, ಸಿ ಸಿ ರೋಡ್ ಆಗುತ್ತೆ ಅಂದ. ಅವಾಗ ಸರ್ವಿಸ್ ರೋಡು ಸಿ ಸಿ ರೋಡ್ ಆದಾಗ ನಿಮ್ಮನ್ನೇ ಅವನನ್ನು ಹೊಡ್ಕೊಂಡು ಹೋಗ್ತಾನೆ ತಗೊಳ್ರಿ ಅಂದ್ಕೊಂಡು ಅಂತಂದು ಅದೇ ಬಂದ್ವಿ. ಇತ್ಲಾಗಾಲೆ ಬಿಸಿಲಿರಲಿಲ್ಲ. ಕರ್ನೂಲ್ ಗಂಟ ಅಲ್ಲ, ಕರ್ನೂಲ್ ಅಂತ ಬಾರ್ಡ್ರ್ ಗಂಟ. ಬಾರ್ಡ್ರಿಂದ ಇತ್ಲಾಗ ಬಿಸಿಲೈತೆ. ಹಿಂಗೆ ಬಿಸಿಲು ಜಾಸ್ತಿ ಆದರೆ ಏನು ಮಾಡೋಂಗಿಲ್ಲ, ಹೋಗಿ ಎಲ್ಲ ಸ್ಟಾಪ್ ಮಾಡೋದು. 1 ಗಂಟೆ 2 ಗಂಟೆ ರೆಸ್ಟು ಚೆನ್ನಾಗಿನ ಮಾಡ್ಕೊಂಡು 1 ಗಂಟೆ ರೆಸ್ಟ್ ತಗೊಂಡ್ರೆ ಸಾಕಿದ್ರು. ಎಲ್ಲಂದರೆ ಇಲ್ಲಿ ಮಾಮೂಲಿ ನಿಲ್ಸೋದು ಕರ್ನೂಲ್ ದಾಟಿದ ಮೇಲೆ ರಾಜಸ್ಥಾನಿ ಹೋಟ್ಲ್ ಐತೆ, ಅಲ್ಲಿ ನಿಲ್ಲಿಸಿ ಚೆನ್ನಾಗಿನ ಮಾಡ್ಕೊಂಡು ಹೋಗೋದು. ಇನ್ನು 18 ಕಿಲೋಮೀಟ್ರ್ ಐತೆ ಅಷ್ಟೇ ಕರ್ನೂಲು. ನೋಡೋದು ಬಿಸಿಲೇನು ಕಾಣಲ್ಲ, ಗಾಳಿ ಐತೆ. ಸ್ನಾನ ಮಾಡೋಣ ಅಲ್ಲೋಗಿ. ಸ್ನಾನ ಮಾಡಿದ್ರು ನಿದ್ದೆ ಬರ್ತೈತೆ. ಫಸ್ಟು ಅಲ್ಲಿ ಹೋಗೋಣ ಬನ್ನಿ. ಫೈನಲಿ ಕರ್ನೂಲಾಗಿ ಶೋರೂಮಿಗೆ ಬಂದ್ವಿ ಗುರು. 1 ಪಾಯಿಂಟ್ ಇತ್ತು ಡೆಫ್ ಆಕ್ಸನ್ ಅಂತೇಳಿ. ಇವೆಲ್ಲ ಟಾಟಾನು ಯಾವ್ಯಾವ ನಿಂತ್ಕೊಂಡ್ಬಿಟ್ಟವೆ, ಎಲ್ಲ ಟಾಟಾ ಗಾಡಿಗಳೇ. ಡೆಫು ಇವ್ರು ಇಲ್ಲಿ ಇಟ್ಕೊಂಡ ರೋಡ್ನಾಗ ಇಕ್ಬೇಕು. ಇಲ್ಲೇ ಐತೆ ಮೋಸ್ಟ್ಲಿ ಗನ್ ಬರ್ಬೋದು ಇಲ್ಲಿಗೆ. ಬರುತ್ತೆ. ಇದು ಹಾಕ್ಸ್ಕೊಂಡು ಹೋದ್ರೆ ಆತು. 1000 20 ಲೀಟ್ರ್ ಹಾಕ್ಸ್ಕೊಂಡ್ರೆ ಸಾಕು ಗುರು. ರೇಟ್ ಎಷ್ಟೈತೆ ಗುರು ಇದ್ರಾಗ? ರೇಟೇ ಹಾಕಿಲ್ಲ ಇವರು. 51 ರೂಪಾಯಿ ಐತೆ ರೇಟು. ನೋಡ್ಬರು 20 ಲೀಟ್ರ್ ಹಾಕ್ಸ್ಕೊಂಡೆ 4 ಪಾಯಿಂಟ್ ತೋರಿಸ್ತೈತೆ. 4 ಪಾಯಿಂಟ್ ಅಂದರೆ ಆರಾಮಾಗಿ ಖಾಲಿಯಾಗಿ ಊರಿಗೆ ಹೋಗ್ತದೆ. ಅದೇ 20 ಲೀಟ್ರ್ನಾಗೆ ಹೊರಗಡೆ ಹಾಕ್ಸಿ ಬೇಜಾರಾಗ್ಬಿಟ್ಟದ ಗುರು. ಬೇಜಾರಲ್ಲ, ಅಯ್ಯೋ ಅಂದ್ಬಿಟ್ಟಿದ್ದೀನಿ ನಾನು. ರೋಡ್ಗಳಾಗೆಲ್ಲ 5 ರೂಪಾಯಿ 10 ರೂಪಾಯಿ ಕಮ್ಮಿ ಸಿಗ್ತೈತೆ ರೇಟ್ ಅನ್ನೋದು, ಹೊರಗಡೆ ಹಾಕ್ಸೋದು. ಹಾಕ್ಸಿ ರೋಡ್ನಾಗ ಬಾಲೆ ಅಯ್ಯೋ ಅಂದ್ಬಿಟ್ಟಿದ್ನಿ. ಅವಾಗ್ಲಿಂದ ಹೊರಗಡೆನೇ ಹಾಕ್ಸೋದಿಲ್ಲ. ಶೋರೂಮ್ನಾಗ ಫುಲ್ ಮಾಡಿದ್ದು. ಇಲ್ಲಿ 20 ಲೀಟ್ರ್ ಹಾಕ್ಸಿದ್ನಿ. ಇಲ್ಲಿ ಫುಲ್ ಮಾಡ್ಬೋದಾಗಿತ್ತು. ಇನ್ನೇನು ಫುಲ್ ಮಾಡೋದು, ಊರಾಗ ಹೋಗಿ ಫುಲ್ ಮಾಡ್ಕೊಂಡ್ರ ಅಂತೇಳಿ ಇವರು ಎಂಟ್ರಿ ಮಾಡಲಿಲ್ಲ, ಏನಿಲ್ಲ. ಸುಮ್ಮನೆ ಯಾವುದೋ ಒಂದು ಬಿಲ್ ಕೊಟ್ಟ. ನಾನು ಬಂದೆ ಮುಗಿಸ್ಕೊಂಡು. ಯಾವ್ದು ಇದು ತುಂಗಭದ್ರಾ ನದಿ ಬಂತು. ಅಲ್ಲೇ ಕೃಷ್ಣಾ ನದಿ ದಾಟಿದ್ದೀವಿ, ತುಂಗಭದ್ರಾ ನದಿ. ಎರಡಕ್ಕೂ ಏನು ದೂರ ಇಲ್ಲ, 15 ಕಿಲೋಮೀಟ್ರ್ ಅಷ್ಟೇ. 15-16 ಕಿಲೋಮೀಟ್ರ್ ಡಿಸ್ಟೆನ್ಸು. ಮಂತ್ರಾಲಯದಿಂದ ಬರ್ತದೆ ನೋಡ್ರಿ. ಯಾಕೋ ಎಲ್ಲ ಗಾಡಿಗಳು ನಿಂತ್ಬಿಟ್ಟಾವೆ. ಸರ್ವಿಸ್ ರೋಡ್ ಗುರು. ಪಾರ್ಕಿಂಗ್ ಇರ್ಬೇಕು ಓದ್ಲಿ. ಗಾಡಿ ನಿಲ್ಲಕ್ಕೆ ಪಾರ್ಕಿಂಗ್ ಮಾಡಿದ್ದಾರೆ. ಇದನ್ನ ಸಿಕ್ಕಾಪಟ್ಲೆ ನೀರು ಬರ್ತೈತೆ ಗುರು. ಕಬಾಸ್ ನೀರು ಬಿಟ್ಟಂಗೆ ಇದ್ದಾರೆ ನೋಡಿ. ಅಲ್ಲಿ ಕಾಣ್ತೈತೆ ಈ ಕಡೆ ನೋಡಿ ಎಷ್ಟು ನೀರು
ಬಂದ್ರು ಸೇತುವೆ ಮ್ಯಾಕ್ ಮಾತ್ರ ಬರಲ್ಲ. ಈ ಕಡೆ ದೇವಸ್ಥಾನ ತಕ್ಕೆಲ್ಲ ಬರ್ತಾವ ನೀರು. ಮೋಸ್ಟ್ಲಿ ದೇವಸ್ಥಾನದ ಹತ್ರಕ್ಕೆ ಬರ್ಬೋದು. ಕೆಳಗೆ ಅಲ್ಲಿ ದೇವಸ್ಥಾನ ಪಕ್ಕಕ್ಕೆ ಬಂದವ ನೀರು ನೋಡಿ. ನೀರು ಬರ್ತಿದೆ ಗುರು. ಫೈನಲ್ಲಿ ಕರ್ನಾಟಕಕ್ಕೆ ಬಂದೆ ಗುರು. ಕರ್ನಾಟಕಕ್ಕೆ ಬಂದ್ರೆ ಏನೋ ಒಂಥರ ಖುಷಿ. ಅದೇ ಅಣ್ಣವರು ಅಷ್ಟಿಲ್ದೆಲ್ಲ ಹೇಳಿದಾರೆ, 106 ಊರಿಗೆ ಸುತ್ತಿ ಬಂದೆ, ಏನೇ ಹೇಳು ನಮ್ಮೂರು ನಮಗೆ ಚಂದ ಅಂತೇಳಿ ಕರ್ನಾಟಕಕ್ಕೆ ಬಂದೆ. ಡೀಸೆಲ್ ಇಲ್ಲ, ಖಾಲಿ ಆಗ್ಬಿಟ್ಟದ ನೋಡಿ. ಅದು ಫುಲ್ ಪಾಯಿಂಟ್ ಐತೆ ಅಷ್ಟೇ. ಫಸ್ಟ್ನೇದೇ ಬಂಕ್ ಕಾಣ್ತೈತೆ, ಇಂಡಿಯನ್ ಆಯಿಲು. ಇದೇ ಬಂಕ್ನಾಗ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು. 1090 ಕಿಲೋಮೀಟ್ರ್ ಓಡೈತೆ ಅಷ್ಟೇ ಗುರು ಫುಲ್ ಟ್ಯಾಂಕಿಗೆ. ಇನ್ನು 70-80 ಇನ್ನು 60-70 ಕಿಲೋಮೀಟ್ರ್ ಓಡ್ಬೇಕಾಗಿತ್ತು. ಹೋದ್ರೆ ಏನಮ್ಮ ಅಂದ್ರೆ 20-30 ಕಿಲೋಮೀಟ್ರ್ ಹೋದ್ರೆ ಜಾಸ್ತಿ ಆಯ್ತು ಅಷ್ಟೇ. ಇದೇ ಬಂಕು, ಇಲ್ಲೇ ಡೀಸೆಲ್ ಹಾಕ್ಸ್ಬೇಕು. ಮುಂದಕ್ಕೆ ಹೋದ್ರೆ ಎಲ್ಲ ಖಾಲಿ ಆದ್ರೆ ಏನು ಮಾಡ್ತೀರ ಗುರು. ಅನಂತಪುರ ಬರೋವರೆಗೂ ಒಳ್ಳೆ ಮೈಲೇಜ್ ಬರ್ತೈತೆ. ಅನಂತಪುರಿಂದ ಬರೀ ಹಬ್ಬಗಳು ಗುರು ಈ ಕಡೆಗೆ. ಇದೇ ಇಂಡಿಯನ್ ಆಯಿಲ್ ಕರ್ನಾಟಕದ್ದು ಫಸ್ಟ್ನೇ ಬಂಕ್ ಇದೆ. ಇದು ಹೊಸ್ದಾಗಿ ಓಪನ್ ಆಗೈತೆ. ಸೈಡಿಗೆ ಹಾಕಿ ದುಡ್ಡು ಹಾಕ್ಸ್ಕೊಂಡು ಆಮೇಲೆ ಒಳಗೆ ಕೊಡಿಯೋಣ. ಫಸ್ಟು ಇಲ್ಲಿ ಸೈಡಿಗೆ ಹಾಕಂತಡಿ ಗುರು. ಡೀಸೆಲ್ ಹಾಕ್ಸ್ಕೊಂಡು ಹೊರಟೆ 7,000 ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ. 7,000ದಾಗ ಹೋಗಿ ಖಾಲಿ ಮಾಡ್ಬೋದು. ಇನ್ನು 150 ಕಿಲೋಮೀಟ್ರ್ ಅಷ್ಟೇ ಇರೋದು, ಅದೇನು ದೂರ ಇಲ್ಲ. 7,000 ಹಾಕ್ಸ್ಕೊಂಡಿದ್ದೀನಿ, ಖಾಲಿ ಮಾಡಿ 50 ಕಿಲೋಮೀಟ್ರ್ ಬರುತ್ತಷ್ಟೇ. ಚೆಕ್ ಪೋಸ್ಟ್ ಬಂತು ನೋಡಿ, ಕರ್ನಾಟಕದ್ದು, ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತೆ. ಇವ್ರಿಗೊಂದು ಸ್ವಲ್ಪ ಮಾತಾಡಿಸ್ಕೊಂಡು ನೆಂಟ್ರಿಗೆ ಖರ್ಚಿಗೆ ಕೊಟ್ಟು ಹೋಗೋಣ. ಅವ್ರು ಏನನ್ನ ತಗೊಂಡ್ಲಿ ಪಾಪ, ಅವರಿಗೆ ಇಷ್ಟ ಬಂದಿದ್ದು ಕೊಟ್ಟು ಹೋಗೋಣ ಬನ್ನಿ. ಎಲ್ಲ ಬಾಡ್ರಾಗೂ ಖರ್ಚಿಗೆ ಕೊಟ್ಟು ಹೋಗ್ಲೇಬೇಕು ನಾವು ಗುರು. ಇದು ಚೆನ್ನೈ ಮತ್ತು ಇನ್ನೂ ಎಲ್ಲಿಗೆ ಟಚ್ ಆಗುತ್ತೆ ಗುರು ಇದು ರೋಡು. ಚೆನ್ನೈ ಟು ದಾಬಾಸ್ಪೇಟೆ ರೋಡು. ಇದು ಸೀದಾ ಓಪನ್ ಐತಂತೆ. ಗಾಡಿಗಳು ಆಪೋಸಿಟ್ ಬರ್ತಾ ಇದ್ದಾವೆ. ನಾನು ಹೋಗ್ತಾ ಇದ್ದೀನಿ, ಯಾವುದೋ ಒಂದೇ ಒಂದು ಗಾಡಿ ಹೋಗ್ತೈತೆ, ಮುಂದೆ ಹೋಗ್ತಾ ಇದ್ದ ಗುರು ಗಾಡಿ. ಇಲ್ಲಿವರೆಗೂ ಓಪನ್ ಐತೋ ಗೊತ್ತಿಲ್ಲ. ನಾನು ಬಂಗಾರಪೇಟೆಗೆ ರೋಡ್ ಬಿಡಬೇಕು. ಆ ಕಡೆಯಿಂದ ಕಾರುಗಳೆಲ್ಲ ಬರ್ತಿದ್ದಾವೆ, ನೋಡೋಣ. ಇಲ್ಲೇರಿಗೆ ಕೇಳಿದರೆ ಓಪನ್ ಐತೆ ಹೋಗು ಅಂತಂದ್ರು. ಇಲ್ಲೇ ಲೋಕಲ್ ಗಾಡಿಯರಿಗೆ ಕೇಳಿದ್ವಿ, ಗಾಡಿ ಎಲ್ಲ ಅಲ್ಲಿ ಬರ್ತಾ ಇದ್ದಾವೆ. ಈ ರೋಡ್ನಾಗ ಯಾವ ಒಂದು ಗಾಡಿ ಬರ್ತಾ ಇಲ್ಲ, ಏನಿಲ್ಲ. ನಾನು ಇನ್ನೊಂದು 45 ಕಿಲೋಮೀಟ್ರ್ ಹೋಗ್ಬೇಕು ಅಷ್ಟು. ಇಲ್ಲೇ ನಾವು ಕಮ್ಮಿ ಹೋಗ್ಬೇಕೇನೋ, ನೋಡೋಣ. ಇದು ಎಲ್ಲಿವರೆಗೂ ಚಾಲು ಐತೆ ಅಂತೇಳಿ ನೋಡೋಣ ಬನ್ನಿ ಮುಂದೆ. ನೋಡಿ ಅಲ್ಲಿವರೆಗೂ ಗಾಡಿ ಬಂದು ಕೋಲಾರ ಎಕ್ಸಿಟ್ವರೆಗೂ. ಕೋಲಾರ ಎಕ್ಸಿಟಿಂದ ಮುಂದಕ್ಕೆ ಒಂದು ಗಾಡಿ ಇಲ್ಲ, ಯಾವುದೋ ಒಂದೇ ಒಂದು ಗಾಡಿ ಹೋಗ್ತೈತೆ. ನಮ್ಮ ಹಿಂದೇನೂ ಗಾಡಿ ಬರ್ತಾ ಇಲ್ಲ. ನೋಡೋಣ ಬನ್ನಿ. ಫೈನಲ್ಲಿ ಎಕ್ಸಿಟಿಗೆ ಬಂದೆ ಗುರು. ಜೀವ ಹೋದಂಗೆ ಆಗ್ಬಿಟ್ಟಿತ್ತು ನನಗೆ. ಇವಾಗ ಜೀವ ಬಂತು. ಯಾಕಂತೀರಾ, ಈ ರೋಡ್ನಾಗೆ ರಾಬ್ರಿ ಬೇರೆ ಆಗ್ತಾವಂತ ಹೇಳ್ಬಿಟ್ರು ನೋಡಿ. ಲಾಕ್ ಮಾಡಿಲ್ಲ ಏನಿಲ್ಲ, ಡೋರ್ ಲೆಫ್ಟ್ ಸೈಡಿಂದು. ಹಂಗೆ ಬಂದ್ಬಿಟ್ಟಿನಿ. ಅಪ್ಪ ಫುಲ್ಲು ಬೀಸೆ ಹೋಗ್ಬಿಟ್ಟಿದ್ದು ಗುರು. ಏನಾಗ್ತದ ಏನೋ ಅಂತೇಳಿ ಜೀವ ಬಂತು. ಕೋಲಾರ ಎಕ್ಸಿಟ್ ಇಲ್ಲೇ ಲೆಫ್ಟಿಗೆ ತಗೋಬೇಕು. ಇಲ್ಲಿ ಯಾವುದೋ ಒಂದು ಗಾಡಿ ಬೇರೆ ನಿಂತದೆ. ಆ ಕಡೆನೂ ಒಂದು ಪೊಲೀಸ್ ಗಾಡಿ ಐತೆ ಗುರು, ಎದುರಂಗಿಲ್ಲ. ಯಾಕಂದರೆ ನೈಟು ಒಬ್ಬನೇ ಬರ್ತಿರೋದು. ಹೊಸ ರೋಡ್ ಬೇರೆ. ಈ ರೋಡ್ನಾಗ ಎಂದೆಂದು ಬಂದಿಲ್ಲ ಗುರು, ಇದೇ ಫಸ್ಟ್ ಬಂದಿರೋದು ನಾನು. ಸದ್ಯ ಅಲ್ಲಿ ಇಂಟರ್ಸಾಫ್ಟ್ ಗಾಡಿ ನಿಂತಿತ್ತು, ಭಯ ಏನು ಆಗಲಿಲ್ಲ. ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಈ ಬಂಗಾರಪೇಟೆ ಕಡೆಗೆ ಹೆಂಗೆ ಹೋಗ್ಬೇಕು ಏನೋ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಟೋಲ್ ಗೇಟ್ ಐತೆ ಮುಂದೆ. ಟೋಲ್ ಗೇಟ್ ಏನು ಚಾಲೂ ಇಲ್ಲ, ಟೋಲ್ ಗೇಟ್ ಕ್ಲೋಸೇ ಇರೋದು. ಹಿಂದೆ ಒಂದು ಕೋಲಾರ ಪಾಸಿಂಗಿಂದ ಒಂದು ಬುಲೆರ ಬರ್ತೈತೆ, ಅವ್ರಿಗೆ ಕೇಳಿದರೆ ಗೊತ್ತಾಗ್ತೈತೆ. ಈ ರೋಡ್ ಇಲ್ಲಿವರೆಗೂ ಓಪನ್ ಐತ ಗೊತ್ತಿಲ್ಲ ಗುರು. ನನಗಂತೂ ಫುಲ್ ಪೀಸ್ ಔಟ್ ಆಗಿಬಿಟ್ಟಿತ್ತು, ಫುಲ್ ಭಯನೇ ಆಗಿಬಿಟ್ಟಿತ್ತು. ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಕೇಳಿದರೆ, ಅಣ್ಣ ರೋಡ್ನಾಗೆ ರಾಬರಿ ಆಗ್ತಾವಂತ ಅಣ್ಣ ಅಂತ ಹೇಳಿದ್ರು ಅಷ್ಟೇ. ಅಂತೇಳಿ ಸುಮ್ಮನೆ ಹೊಡ್ಕೊಂಬಂದೆ. ಏನಿಲ್ಲ, ಒಂದು ಅಡ್ಡ ಹಾಕಿದ್ರೆ ಹೊಡಿಯೋಕ್ಕೆ ರೆಡಿ ಇತ್ತು ಹತ್ಸೋಕ್ಕೆ. ಅಂದರೆ ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕಷ್ಟೇ. ನೋಡಿ ಬಂದು ಇಳಿದ್ಬಿಟ್ವಿ. ಬನ್ನಿ ಬಂಗಾರಪೇಟೆ ರೋಡ್ಗೆ ಹೋಗ್ತೀವಿ. ನೋಡಿ ಗುರು, ಹಳ್ಳಿ ರೋಡ್ನಾಗ ಹೋಗ್ತಾ ಇದ್ದೀನಿ ನಾನು. ಇಷ್ಟೆಲ್ಲ ಹಿಂಗೆ ಬರೋ ಬದಲು ಮಾಮೂಲಿ ಹಳೆ ಫ್ಯಾಕ್ಟ್ರಿ ತಕ್ಕ ಹೋಗಿ ಬಂದಿದ್ರೆ ಅಲ್ಲಿಂದ 20 ಕಿಲೋಮೀಟ್ರ್ ಅಷ್ಟೇ ಇದ್ದಿದ್ದು. ಬೇತ್ಮಂಗ್ಲಾಗೆ ಬಂದು ಬರೋದು. ಇವಾಗ್ಲೂ ಇಲ್ಲೊಂದು ಶಾರ್ಟ್ಕಟ್ ದಾರಿ ತೋರಿಸ್ತು ಗೂಗಲ್ಲು. ಇಲ್ಲಿ ಒಂದು ಅಂಗಡಿಗೆ ಕೇಳಿದೆ, ಇಲ್ಲಿ ಲಾರಿ ಹೋಗಲ್ಲ, ಬೇತ್ಮಂಗ್ಲ ಹೋಗ್ಬಿಡಿ, ಬೇತ್ಮಂಗ್ಲ ಹೋಗಿ ರೈಟಿಗೆ ಹೋದರೆ
ಸೀದಾ ಕ್ಯಾಸಂಬಳ್ಳಿಗೆ ಹೋಗ್ತೀರಂತೇಳಿ 7 ಕಿಲೋಮೀಟ್ರ್ ಅಂತ ಅಷ್ಟೇ ಇಲ್ಲಿಂದ ಬೇತ್ಮಂಗ್ಲ. ನಾನು ಸೀದಾ ಫ್ಯಾಕ್ಟ್ರಿ ತಗ ಹಳೆ ಫ್ಯಾಕ್ಟ್ರಿ ತಗ ಮೊದಲು ಹೋಗ್ತಿದ್ನಲ್ಲ ಅದೇ ಫ್ಯಾಕ್ಟ್ರಿ ತಗ ಹೋಗ್ಬಿಟ್ಟಿದ್ರೆ ಯಾವ ಟೆನ್ಷನ್ ಇರಲಿಲ್ಲ, ಸೀದಾ ಹೋಗ್ಬಿಡ್ತಿದ್ದೆ. ಗುರು ಯಾವುದೋ ಇದು ಹುಣಸೆ ಮರಗಳು ನೋಡಿ ಎತ್ತೆತ್ಲಾಗ ಹಾಕತ್ ನಮಗೆ. ಏನಿಲ್ಲ ಗುರು, ಹೊಸ್ದಾಗಿ ಫಸ್ಟ್ ಟೈಮ್ ಬಂದಿರೋದಲ್ಲ, ಗಾಬರಿ ಆಗ್ತದೆ ಅಷ್ಟೇ ಒಂಚೂರು. ನಮ್ಮ ಸ್ಟೇಟಲ್ಲಿ ಹೆದರಿಕೆಣ ಪರಿಸ್ಥಿತಿ ಬಂದಂತ ನಮ್ಗೆ ಏನು ಮಾಡ್ತೀರಾ? ಏನಿಲ್ಲ, ಹೋಗೋಣ ಬನ್ನಿ. ಮೇಲೊಬ್ಬನಿದಾನೆ ನೋಡ್ತಾನೆ, ಮೇಲಿರೋಣ. ಯಾಕೆಂದ್ರೆ ಮಕ್ಕಳು ಧೈರ್ಯವಾಗಿ ಹೊಡಿಯೋಣ, ಒಳಗೆ ಭಯ ಇದ್ರು ಮೇಲೆ ಧೈರ್ಯವಾಗಿ ಹೊಡಿಯೋಣ. ಧೈರ್ಯವಾಗಿ ಹೋದ್ರೆ ಇನ್ನೊಂದು 10 ಕಿಲೋಮೀಟರ್ ಇನ್ನು ಬೇಗನೆ ಹೋಗ್ತೀನಿ. ಭಯವಾಗಿ ಗಾಬರಿಯಾಗಿ ಎತ್ಲಾಗನ ಸ್ಪೀಡಾಗಿ ಹೊಡಿಯೋಣ ಗಾಡಿ. ಟರ್ನಿಂಗ್ ಕಾಣಲ್ಲ, ಇಲ್ಲ ಹಂಸರು ಇಟ್ಟರೆ ಏನನ್ನ ತೊಂದರೆ ಯಾಕೆ ನೋಡ್ಬರೋ, ಇಲ್ಲ ಹಂಸ ಬೇರೆ ಐತೆ. ಈಗ ನೋಡ್ಕೊಂತ ಹೋಗೋಣ. ಇನ್ನೊಂದು 6-7 ಕಿಲೋಮೀಟರ್ 13 ಕಿಲೋಮೀಟ್ರ್ ಐತೆ ಅಷ್ಟೇ ಫ್ಯಾಕ್ಟ್ರಿ. ಬೆಳಿಗ್ಗೆ ನೋಡೋಣ ಬನ್ನಿ. ಫಸ್ಟಪ್ಪ ಫ್ಯಾಕ್ಟ್ರಿ ತಗೋಣ. ಪಾಪ ಅಲ್ಲಿ ಗಾಡಿಯರು ಅಡುಗೆ ಮಾಡ್ಕೊಂಡು ಕಾಯ್ತದಾರೆ ನನಗೆ ಬರ್ತಂತೇಳಿ. ನಾನು 6 ಗಂಟೆ 7 ಗಂಟೆ ಆಯ್ತು ಬಾಗೇಪಲ್ಲಿ ಬಿಡೋಷ್ಟೊತ್ತಿಗೆ. ಇಲ್ಲಿಗೆ ಬರೋಷ್ಟೊತ್ತಿಗೆ ಇಷ್ಟೊತ್ತಾಗೈತೆ ನೋಡಿ ಗುರು. ಬೇತ್ಮಂಗ್ಲ ದಾಟಿ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀನಿ. ಇದು ಕ್ಯಾಸಂಬಳ್ಳಿ ರೋಡ್ ಅಂತೆ, 5 ಕಿಲೋಮೀಟ್ರ್ ಹಿಂಗೆ ಐತಂತೆ. ರೋಡೇ ಬಂತು ಗುರು, ಹಂಗೆ ಎತ್ತಿದ್ದಂಗೆ. ಈ ಊರಾಗೆ ಒಂಚೂರು ರೋಡ್ ಸರಿ ಇಲ್ಲ ಅನ್ಸುತ್ತೆ, ಸಿಂಗಲ್ ರೋಡ್ ನೋಡಿ. ಬೈಕ್ಗಳು ಬರ್ತವೆ, ಅವರಿಗೆಲ್ಲ ಸೈಡ್ ಬಿಡಬೇಕು. ಫ್ಯಾಕ್ಟ್ರಿ ಲೊಕೇಶನ್ ಹಾಕ್ಸ್ಕೊಂಡೆ, ಅವರು ನನಗೆ ಕಾಟನ್ ಲೊಕೇಶನ್ ಹಾಕ್ತಿದ್ರು. ಇವಾಗ ಫ್ಯಾಕ್ಟ್ರಿ ಲೊಕೇಶನ್ ಹಾಕ್ಸ್ಕೊಂಡಿನಿ. 10 ಕಿಲೋಮೀಟ್ರ್ ತೋರಿಸ್ತೈತೆ. ಇನ್ನು 4 ಕಿಲೋಮೀಟ್ರ್ ಹೋಗಿ ಲೆಫ್ಟಿಗೆ ಹೋಗ್ಬೇಕಂತೆ. ಇನ್ನೊಂದ್ಸಲ ನೈಟ್ ಆ ಹೈವೇಗೆ ಬರಲ್ಲ ಗುರು, ಯಾಕಂದರೆ ಎಲ್ಲ ಒಂದೊಂದು ಗಾಡಿ ಬರ್ತವೆ. ಈ ಕಡೆ ಟೋಲ್ ಗೇಟ್ನಾಗ ಹತ್ತೋಗ್ಬೇಕಾದ್ರೆ ಇಂಟರ್ಸಾಫ್ಟ್ ಗಾಡಿಯವರು ಪೊಲೀಸ್ನವ್ರು ಬರ್ಕೊಂಡು ಕಳ್ಸೋರು ಪಾಪ. ಎಲ್ಲಿಗೆ ಹೋಗ್ತೀರಾ ಎಲ್ಲಿಗೆ ಬರ್ತೀರಾ ಅಂತೇಳಿ. ಮತ್ತೆ ಸೆಂಟ್ರಾಗೆ ಲಾಸ್ಟ್ ಇಳಿಯಬೇಕಾದ್ರೆ ಒಂದು ಕಾಣ್ತು ಇಂಟರ್ಸಾಫ್ಟ್ ಗಾಡಿ. ಅಂದರೆ ಅದು ರಾಬರಿ ಆಗ್ತದೆ ಮೋಸ್ಟ್ಲಿ, ಪಕ್ಕ ರಾಬರಿ ಆಗುತ್ತೆ ಗುರು. ಅಷ್ಟಿಲ್ದಲೇ ಪೊಲೀಸ್ನವ್ರು ಬರೋಲ್ಲ, ಬಂದು ನಿಂತ್ಕೊಳಲ್ಲ ರೋಡ್ನಾಗೆ. ಗಸ್ತಗ ಇದು ಏನು ಹೇಳ್ತಾರೆ ಗುರು, ವಯಸ್ಸಾಳ ಗಾಡಿ ಗಸ್ತ್ ತಿರುಗ್ತಿರುತ್ತೆ. ಅಷ್ಟಿಲ್ದಲೇ ಸುಮ್ಮನೆ ಬಂದು ನಿಂತ್ಕೊಳಲ್ಲ ಯಾರು ನೋಡ್ಬೇಕು. ಸೆಲ್ಯೂಟ್ ನನ್ನ ಕಡೆಯಿಂದ ಅವರಿಗೆ. ನನಗೆ ಅವ್ರು ನೋಡಿದಾಗಲೇ ಜೀವ ನೆಮ್ಮದಿಯಾಗಿದ್ದು. ಕೆಂಪ್ಲೈಟ್ ರೆಡ್ ಕೆಂಪ್ಲೈಟ್ ಕಂಡಾಗ ಅಲ್ಲಿವರೆಗೂ ಬಾಯ್ದಾಗೇ ಬಂದೆ ನಾನು. ನೋಡಿ ಯಾವ್ದು ಗುರು ನೋಡಿದ್ದು. ಸುಮ್ಮನೆ ತಮಿಳ್ನಾಡಕ್ಕೆ ನನ್ನ ಬಂದ್ಗಿನ್ನ ಒಂದು ಗೊತ್ತಾಗ್ತಿಲ್ಲ. ನೋಡೋಣ ಬನ್ನಿ ಹೋಗಿ.